ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಕೆಎಸ್ಆರ್ಟಿಸಿ ಮತ್ತು ಆರ್ಟಿಒ ಇಲಾಖೆ ಬಹಳ ಅವಿನಾಭಾವ ಸಂಬಂಧ ಇದ್ದಾಗೆ. ಇಲಾಖೆ ಮಂತ್ರಿ ಕೂಡ ಒಬ್ಬರೇ ಇವತ್ತು ರಾಮಲಿಂಗಡಿ ಸಾಹೇಬರು. ಹಾಗಾಗಿ ನಮಗೂ ಸರ್ಕಾರದ ಆದೇಶ ಇದೆ. ನಾವು ಕೂಡ ಜಿಲ್ಲೆಯಲ್ಲಿ ವಿವಿಧ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಿದ್ದೀವಿ. ಭಾಳ ಆಕ್ಸಿಡೆಂಟ್ಸ್ ನೀವು ಹೆಲ್ತ್ ಕಂಡೀಷನ್ ಸರಿ ಇಲ್ಲದೆ ಹೋಗ್ತಾ ಹಾರ್ಟ್ ಅಟ್ಯಾಕ್ಸ್ ಆಗೋದು ಇನ್ನೊಂದು. ಅದಕ್ಕೆ ಪ್ರತಿ ವರ್ಷ ನೀವು ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ, ಐಸ್ ಚೆಕಪ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಪ್ರಯಾಣಿಕರ ಪ್ರಾಣ ನಿಮ್ಮ ಕೈಲಿರ್ತದೆ. ನೀವು ಯಾವುದೇ ಕಾರಣ ಸ್ಟ್ರೈನ್ ಆದಾಗಲಿ ನಿದ್ದೆ ಇಲ್ಲಾದ್ರಿಂದ ನೆಕ್ಸ್ಟ್ ಗಾಡಿ ಓಡಿಸೋಕೆ ಹೋಗ್ಬೇಡಿ. ಹೆಲ್ತ್ ಇಂಪಾರ್ಟೆಂಟ್. ಫಸ್ಟ್ ಹೆಲ್ತ್ ನೋಡ್ಕೊಳ್ಳಿ. ಒಂದು ರಜಾಕದ ಪರವಾಗಿಲ್ಲ, ಹೆಲ್ತ್ ನೋಡ್ಕೊಂಡು ಆಮೇಲೆ ವೆಹಿಕಲ್ ಓಡಿಸಿ. ಹೇಳಬೇಕಂದ್ರೆ ಆಕ್ಸಿಡೆಂಟ್ ಅಚಾನಕ್ ಆಗೋಗ್ಬಿಡುತ್ತೆ. ಇಲ್ಲಿ ಡ್ರೈವರ್ಗಳು ನಾವು KSRTCನಲ್ಲಿ ಅಬ್ಸರ್ವೇಷನ್ ಮಾಡ್ದಂಗೆ ಕೆಲವೊಂದು ಯಾವುದೇ ತಪ್ಪಿರಲಿ ಯಾರದೇ ತಪ್ಪಿರಲಿ ಇಲ್ಲಿ ಹಿರಿಯ ಅಧಿಕಾರಿಗಳಿರ್ಬೋದು, ಆದರೆ ಡ್ರೈವರ್ ಮೇಲೇ ಅಪರಾಧ ಹೊರಿಸ್ಬಿಡ್ತಾರೆ. ಹೌದಲ್ಲ? ಕರೆಕ್ಟಾ? ಯಾರಾದರೂ ಬಾಯಿ ಹೇಳಿ. ಹೌದು, ಯಾರದೇ ತಪ್ಪಿರಲಿ. ಈಗಿನ ಕಾಲದಲ್ಲಿ ಏನಾಗಿದೆ, ಆಕ್ಸಿಡೆಂಟು ಆಗೋಗ್ಬಿಟ್ಟಾಗ ನೀವು ಸಾಧ್ಯ ಆದಷ್ಟು ಅದ್ರ ತಕ್ಷಣ ಸ್ಪಾಟಲ್ಲಿ ಫೋಟೋಗಳು ತಗೊಳ್ಳಿ, ವಿಡಿಯೋಗಳು ತಗೊಳ್ಳಿ, ಅಥವಾ ನೀವು ಹೋಗೋ ರೂಟ್ನಲ್ಲಿ ಅಲ್ಲಿ ಏನಾದರೂ CC ಕ್ಯಾಮ್ರಾ ಇತ್ತು ಅಂದರೆ ಅದನ್ನು ಕಲೆಕ್ಟ್ ಮಾಡಿ ಅಕಸ್ಮಾತ್ ಇಂಜುರಿ ಆಗಿತ್ತು ಅಂದರೆ ಆ ಪರ್ಸನ್ನ ಇಮಿಡಿಯೇಟಾಗಿ ನೀವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಅಂಥದ್ದು ವ್ಯವಸ್ಥೆ ಮಾಡಿ. ಸುರಕ್ಷತೆ ಬರೀ ಡ್ರೈವರ್ ಒಬ್ಬರೇ ಪಾಲನೆ ಮಾಡೋದಲ್ಲ. ಈಗಾಗಲೇ ನಾವು ಡ್ರೈವರ್ ಮೇಲೆ ಹೇಳ್ತಾ ಇದ್ದೀವಿ, ಡ್ರೈವರು ಆಕ್ಸಿಡೆಂಟ್ ಮಾಡಬಾರ್ದು, ಡ್ರೈವರ್ ಚೆನ್ನಾಗಿ ಓಡಿಸ್ಬೇಕು. ಹೌದು, ಡ್ರೈವರು ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿದ್ದಾರೆ, ಓಡಿಸ್ಬೇಕು, ಅವರು ಜವಾಬ್ದಾರಿ. ಅದು ಜೊತೆಲಿರೋ ಪ್ಯಾಸೆಂಜರ್ಸ್ಗಳನ್ನ ಅವರು ಸುರಕ್ಷಿತವಾಗಿ ಕರೆದುಕೊಂಡು ಹೋಗೋ ಜವಾಬ್ದಾರಿ ಇರ್ತದೆ. ಮುಖ್ಯವಾದ ವ್ಯಕ್ತಿ ನಮ್ಮ ಸಂಸ್ಥೆಯಲ್ಲಿ ಯಾರು ಅಂದರೆ ಚಾಲಕರೇ. ಇನ್ನು ಉಳಿದವರ ಕಥೆ ಏನು? ನಿರ್ವಾಹಕರಿದ್ದಾರೆ, ಮೆಕ್ಯಾನಿಕ್ಸ್ ಇದ್ದಾರೆ, ಬೇರೆ ಬೇರೆ ಸಿಬ್ಬಂದಿಗಳಿದ್ದಾರೆ. ನಾವುಗಳು ಚಾಲಕನಿಗೆ ಎಷ್ಟು ನಾವು ಸಹಕಾರ ಕೊಡ್ತೀವಿ ಅಷ್ಟು ನಮ್ಮ ಸಂಸ್ಥೆ. ರಸ್ತೆ ಮೇಲೆ ನಿಧಾನವಾಗಿ ಓಡಿಸಿ. ದಯಮಾಡಿ ಮೊಬೈಲನ್ನು ಯೂಸ್ ಮಾಡಬೇಡಿ. ನೀವು ದಯಮಾಡಿ ನಿಮ್ಮಲ್ಲಿ ಏನಾದರೂ ಒಂದು ಕಾನೂನು ಜಾರಿಗೆ ತರೋದಾದರೆ ಚಾಲನೆ ಮಾಡುವಾಗ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋದೊಂದು ಬಂದರೆ ನಿಮಗೆ ಎಲ್ಲ ಫುಲ್ಲು ಒಂದು ಏನು ಆಕ್ಸಿಡೆಂಟ್ ಕಡಿಮೆ ಆಗ್ತದೆ ಅಂತ ಹೇಳಿ ಈ ನಮ್ಮ ಚಾಲಕರಿರ್ಬೋದು, ನಿರ್ವಾಹಕರಿರ್ಬೋದು, ಮತ್ತು ಆಮೇಲೆ ಇನ್ನು ಬೇರೆ ಪಾದಚಾರಿಗಳು ಮತ್ತು ಇನ್ನೋರು ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಆಮೇಲೆ ಸಂಚಾರ ನಿಯಮವನ್ನು ಪಾಲಿಸ್ಬೇಕು. ಯಾವುದೇ ಥರದ ಓವರ್ಟೇಕ್ ಮಾಡುವಾಗಲಿ ಓವರ್ ಸ್ಪೀಡ್ ಡ್ರೈವ್ ಮಾಡಬಾರ್ದು. ಆಮೇಲೆ ಮೊಬೈಲ್ಗಳಲ್ಲಿ ಮಾತಾಡ್ತಾ ಡ್ರೈವಿಂಗ್ಗಳನ್ನ ಮಾಡಬಾರ್ದು. ಆಮೇಲೆ ಆಲ್ಕೋಹಾಲಿಕ್ ಆಗಿ ಡ್ರೈವಿಂಗ್ ಮಾಡಬಾರ್ದು ಅಂತ ಒಂದು ಈ ಸೂಚನೆಗಳನ್ನು ನನ್ನ ಮಿತ್ರ ಬಂಧುವರಲ್ಲಿ ವಿನಂತಿ ಇಷ್ಟೇನೆ. ನಾವು ಕೂಡ ಎಂಪ್ಲಾಯಿ, ನೀವು ಕೂಡ ಎಂಪ್ಲಾಯಿ. ಅದನ್ನು ಒಂದು ಸರಿಯಾದ ಪ್ರಮಾಣದಲ್ಲಿ ನೀವು ಚಾಲನೆ ಮಾಡಿ ತಮ್ಮ ಭವಿಷ್ಯದ ಬಗ್ಗೆ ಒಂದು ಯೋಚನೆ ಮಾಡೋಂಥ ಪರಿಸ್ಥಿತಿ ಇವತ್ತು ತಾವೆಲ್ಲ ಕೂಡ ಅನುಸರಿಸಬೇಕಾಗ್ತದೆ ಅನ್ನೋ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಆಕ್ಸಿಡೆಂಟ್ಗಳನ್ನ ನಾವು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ನಾವು ಆಕ್ಸಿಡೆಂಟ್ನ ಏನೇನೋ ರೀತಿಯಲ್ಲಿ ನಾವು ಕಡಿಮೆ ಮಾಡೋದಕ್ಕೆ ಪ್ರಿಕಾಷನರಿ ಮೆಜರ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ತಗೊಳ್ಬೇಕು. ಮೊದಲನೇದಾಗಿ ನಾವು ವೆಹಿಕಲ್ನ ಚಾಲನೆ ಮಾಡಬೇಕಾದ್ರೆ ಇಲ್ಲಿ ಜಾಸ್ತಿ ಜನ ಇರೋದು ನನಗೆ ತಿಳಿದ ಮಟ್ಟಿಗೆ ಡಿಪೋದಲ್ಲಿ ಚಾಲಕರೇ. ಅವರ ಕೈನಲ್ಲಿ ಇರುತ್ತೆ ಎಲ್ಲ ಹಾಗೂ ಹೋಗುಗಳು ಅಥವಾ ಅಪಘಾತಗಳನ್ನ ತಪ್ಪಿಸುವಂಥ ಒಂದು ಹೋಲ್ಡ್ ಅವ್ರ ಕೈನಲ್ಲೇ ಇರುತ್ತೆ. ಅವರು ವೆಹಿಕಲ್ನ ಹತ್ಕೋಬೇಕಂದ್ರೆ ಅಥವಾ ನಿಮಗೆ ಟ್ರಿಪ್ ಶೀಟು ಅಥವಾ ಏನೋ ಒಂದು ರೂಟ್ ಕೊಡ್ತಾರೆ, ಆ ರೂಟ್ನಲ್ಲಿ ಹೋಗ್ಬೇಕಂದ್ರೆ ವೆಹಿಕಲ್ಲು ಮೊದಲನೇದಾಗಿ ಕಂಡೀಷನಲ್ಲಿದೆಯಾ, ಸುಸ್ಥಿತಿಯಲ್ಲಿದೆಯಾ ಎಲ್ಲ ರೀತಿಯಲ್ಲಿ. ಅದಕ್ಕೆ ಬ್ರೇಕ್ಸ್ ಆಗಲಿ, ಕ್ಲಚ್ ಆಗಲಿ, ಇಂಡಿಕೇಟರ್ಸ್ಗಳಾಗಲಿ, ವೈಪರ್ಸ್ ಆಗಲಿ ಮಳೆಗಾಲದಲ್ಲಿ ಇರಬೇಕಾದ್ರೆ ಅದರದ ವೆಹಿಕಲ್ನ ಪರಿಶೀಲನೆ ಮಾಡಿಕೊಂಡು ಆ ನಂತರ ಚಾಲನೆ ಮಾಡೋದ್ರಿಂದ ಅಪಘಾತಗಳನ್ನ ತಪ್ಪಿಸ್ಬೋದು. ಒಂದು ನಮಗೆ ಮನಸ್ಸು ಕರೆಕ್ಟಾಗಿತ್ತು ಅಂದರೆ ನಮ್ಮ ಆಲೋಚನೆಗಳು ನಾವು ಡ್ರೈವಿಂಗ್ ಮಾಡೋ ಮುಖಾಂತರ ಅದ್ರ ಮೇಲೆ ಜ್ಞಾನ ಇತ್ತು ಅಂದರೆ ಆಕ್ಸಿಡೆಂಟ್ ರೇಷಿಯೋಗಳು ಕಡಿಮೆ ಆಗುತ್ತೆ. ಯಾಕೆಂದರೆ ನಮಗೆ ವಾಹನ ಚಾಲನೆ ಮಾಡ್ಬೇಕಾದ್ರೆ ರಸ್ತೆನಲ್ಲಿ ಮಾಡ್ತಾ ಇರ್ತೀವಿ. ನಾವು ಯಾವುದೋ ಮನೆಯಲ್ಲಿ ಏನೋ ಒಂದು ಸಣ್ಣ ಘಟನೆ ಏನೋ ಆಗಿರುತ್ತೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮಾನಸಿಕ ಸ್ಥಿತಿ ಆ ಕಡೆ ಡೈವರ್ಟ್ ಆಗಿ ರಸ್ತೆಯಲ್ಲಿ ಅಪಘಾತ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ನಾವು ಹೇಗೆ ಕೆಲಸ ಮಾಡ್ತೀವಿ ಅದರ ಮೇಲೆ ನಮ್ಮ ಜ್ಞಾನ, ಮೈ, ಕಣ್ಣು ಎಲ್ಲ ಹೇಳ್ತೀವಲ್ಲ ಹಾಗೆ ಕಣ್ಣು, ಕಿವಿ ಎಲ್ಲ ಅದ್ರ ಮೇಲೆ ನಮಗೆ ಇರಬೇಕು. ಆವಾಗ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕೆಲವರು ಅಭ್ಯಾಸ ಇತ್ತು ಅಂದರೆ ರನ್ನಿಂಗು, ಜಾಗಿಂಗು ಅದನ್ನು ಮಾಡೋದ್ರಿಂದ ನಮ್ಮ ಮಾನಸಿಕ ಸ್ಥಿತಿಗಳನ್ನ ಸುಧಾರಣೆ ಮಾಡಿಕೊಂಡು ಕೂಲಾಗಿ ವೆಹಿಕಲ್ನ ಚಾಲನೆ ಮಾಡ್ಬೋದು. ಇದು ತರಬೇತಿ ಶಿಬಿರವನ್ನು ಸಹ ನಾವು ಲಾಸ್ಟ್ 9ನೇ ತಾರೀಕಿಗೆ ನಮ್ಮ ತುಮಕೂರು 2 ಘಟಕದಲ್ಲಿ ಆಯೋಜನೆ ಮಾಡಿದ್ವಿ. ಹೇಗೆ ಡ್ರೈವಿಂಗ್ ಮಾಡಬೇಕು, ಸಾರ್ವಜನಿಕರೊಂದಿಗೆ ಹೇಗೆ ನಾವು
ವರ್ತಿಸ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ, ಯಾಕಂದರೆ ನಮ್ಮ ಬಸ್ನಲ್ಲಿ ಜನನೇ ಅಡ್ಡಾಡ್ತಾರೆ ಅಂತಂದಾಗ ಅವರೇ ನಮಗೆ ದೇವರು ಅಂದ್ಕೊಂಡು ನಾವೆಲ್ಲ ಅವ್ರನ್ನ ಪ್ರಾಮಾಣಿಕವಾಗಿ ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯೋದು ನಮ್ಮದು ಕೆಲಸ ಇರೋದ್ರಿಂದ ಈ ಒಂದು ಮಾಸಾಚರಣೆಯನ್ನು ಮಾಡೋದು ಭಾಳ ಅವಶ್ಯಕತೆ ಇದೆ. ಇದು ಅಂದರೆ ಏನಾಗ್ತಾಯಿದೆ ಸರ್, ಈ ಒಂದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ 0.80 ಆಮೇಲೆ 0.11 ಸರ್. ಈ ತಿಂಗಳು 3 ಆಕ್ಸಿಡೆಂಟ್ ಆಗಿದೆ, ಒಂದು ಸಲ 5 ಆಗಿತ್ತು ಸರ್. ಬಟ್ ಒಂದು 4 ತಿಂಗಳಿಂದ ಫ್ಯಾಟಲ್ ಆಕ್ಸಿಡೆಂಟು ಭಾಳ ಇತ್ತು ಸರ್ ನಮ್ಮ ರೇಷೋ. ಈ ತಿಂಗಳಲ್ಲಿ ಕಡಿಮೆ ಆಗಿದೆ ಸರ್. 1 ಫ್ಯಾಟಲ್ ಆಕ್ಸಿಡೆಂಟ್, 2 ಮೈನರ್ ಆಗಿದೆ. ಟೋಟಲ್ ನಮ್ಮ ವಿಭಾಗದಲ್ಲಿ 7 ಡಿಪೋಗಳು ಬರ್ತವೆ ಸರ್. ಪ್ರತಿ ದಿವಸ ಸುಮಾರು 2,25,000 ಕಿಲೋಮೀಟರ್ ನಾವು ಆಪ್ರೇಟ್ ಮಾಡ್ತೀವಿ. ಒಂದು ದಿವಸಕ್ಕೆ 67ರಿಂದ 70 ಲಕ್ಷ ಕಿಲೋಮೀಟ್ರ್ ಒಂದು ದಿವಸಕ್ಕೆ ನಾವು ಇದು ಕಿಲೋಮೀಟ್ರ್ ಆಪ್ರೇಟ್ ಮಾಡಿ ಆವ್ರೇಜ್ ರೆವಿನ್ಯೂ 1,05,00,000 ರೆವಿನ್ಯೂ ಬರ್ತಾ ಇದೆ ಸರ್. ಜೊತೆಗೆ 2.5 ರಿಂದ 2.75 ಲಕ್ಷ ಜನನ ನಾವು ಪ್ರತಿ ದಿವಸ ಕೊಂಡೊಯ್ತಾ ಇದ್ದೀವಿ ಸರ್.